ಎಸ್ ವೀಕ್ಷಕರೇ, ಇದು ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ನಿರ್ಗುಡಿ ಗ್ರಾಮದಲ್ಲಿ ನಡೆದ ಅಸ್ಪೃಶ್ಯತೆ ಅನಿಷ್ಟ ಪದ್ಧತಿಯನ್ನು ತಾಲೂಕು ಆಡಳಿತ ವತಿಯಿಂದ ದಲಿತ ಸಮುದಾಯದ ಜನರಿಗೆ ಕೊನೆಗೂ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಲು ಅವಕಾಶ ನೀಡಲಾಯಿತು. ಇಂಥ ಒಂದು ಪದ್ಧತಿ ಕಾನೂನು ರೀತಿಯಲ್ಲೇ ನಡೆಯಿತು. ಕಲಬುರಗಿ ಜಿಲ್ಲೆಯ ನಿರ್ಗುಡಿ ಗ್ರಾಮದಲ್ಲಿ ದಲಿತ ಸಮುದಾಯದ ಜನರಿಗೆ ದೇವಸ್ಥಾನ ಪ್ರವೇಶ ಮತ್ತು ಪೂಜೆ ಮಾಡಲು ಅವಕಾಶ ನೀಡಿರುವುದು ನಿಜವಾಗಿ ಒಳ್ಳೆಯ ಸಾಮಾಜಿಕ ಬದಲಾವಣೆಯ ಸಂಕೇತ. ಇಂಥ ಕ್ರಮಗಳು ಕೇವಲ ಒಂದು ಗ್ರಾಮದ ಮಟ್ಟಕ್ಕೆ ಸೀಮಿತವಾಗದೆ ಸಮಾಜದ ಮನೋಭಾವದಲ್ಲೇ ಬದಲಾವಣೆ ತರಬೇಕು. ನಾವು ಇತಿಹಾಸ ನೋಡಿದ್ರೆ 2600 ವರ್ಷಗಳ ಹಿಂದೆ ಗೌತಮ್ ಬುದ್ಧ ಅವರು ಜಾತಿ ಭೇದವನ್ನು ತಾರ್ಕಿಕವಾಗಿ ಪ್ರಶ್ನಿಸಿದರು. ಅದೇ ರೀತಿ 800 ವರ್ಷಗಳ ಹಿಂದೆ ಬಸವಣ್ಣನವರು ಸಮಾನತೆಯ ಸಂದೇಶವನ್ನು ತಮ್ಮ ವಚನಗಳ ಮೂಲಕ ಹರಡಿದರು ಮತ್ತು ಸಮಾಜದಲ್ಲಿ ಜಾತಿ ಮೀರಿದ ಬದುಕು ಮಾರ್ಗವನ್ನು ತೋರಿಸಿದರು. ಅಂದು ಮಾರ್ಚ್ 2, 1930 ನಾಸಿಕ್ ಕಾಳರಾಮ್ ಮಂದಿರದ ಮುಂದೆ ಬಾಬಾ ಸಾಹೇಬರು ಸಾವಿರಾರು ಅನುಯಾಯಿಗಳೊಂದಿಗೆ 5 ವರ್ಷಗಳ ಕಾಲ ಸತ್ಯಾಗ್ರಹ ನಡೆಸಿದರು. ಅಂದು ಅವರು ಬಯಸಿದ್ದು ಕೇವಲ ದೇವರ ದರ್ಶನವಲ್ಲ, ಬದಲಾಗಿ ಮನುಷ್ಯನಿಗೆ ಮನುಷ್ಯನಾಗಿ ಬದುಕುವ ಗೌರವ. ಅಂದು ಬಾಬಾ ಸಾಹೇಬರು ಬಿತ್ತಿದ ಆ ಕೆಚ್ಚೆದೆಯ ಹೋರಾಟದ ಬೀಜ ಇಂದು ನಿರ್ಗುಡಿ ಗ್ರಾಮದಲ್ಲಿ ಸಮಾನತೆಯ ಫಸಲು ನೀಡಿದೆ. 1930ರಲ್ಲಿ ನಾಸಿಕ್ ಕಾಳರಾಮ್ ದೇವಸ್ಥಾನದ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಗಾಗಿ ನಡೆಸಿದ ಹೋರಾಟದ ಕಿಚ್ಚು ಇಂದು ನಿರ್ಗುಡಿ ಗ್ರಾಮದ ದೇವಸ್ಥಾನ ಆವರಣದಲ್ಲಿ ವಿಜಯದ ನಗೆ ಬೀರಿ ಅಸ್ಪೃಶ್ಯತೆ ಬೇಲಿ ಉರುಳಿ ಸಮಾನತೆಯ ನಡೆಗೆ ಆರಂಭವಾಗಿದೆ. ದಶಕಗಳಿಂದ ನಿರ್ಗುಡಿ ಗ್ರಾಮದಲ್ಲಿ ಶ್ರೀ ರೇವಣಸಿದ್ದೇಶ್ವರ, ಹನುಮಾನ, ಬಸವೇಶ್ವರ ದೇವಸ್ಥಾನದ ಹತ್ತಿರ ಸುಳಿಯದಂತೆ ದಲಿತ ಸಮುದಾಯಕ್ಕೆ ನಿರ್ಬಂಧನೆ ಹೇರಲಾಗಿತ್ತು. ಆದರೆ ಇಂದು ಇತಿಹಾಸ ಬದಲಾಗಿದೆ. ತಾಲೂಕು ದಂಡಾಧಿಕಾರಿಗಳಾದ ಅಣ್ಣಾರಾವ್ ಪಾಟೀಲ್, ಡಿವೈಎಸ್ಪಿ ತಮ್ಮರಾಯ್ ಪಾಟೀಲ್, ತಾಲೂಕು ಇಒ ಮಾನಪ್ಪ ಕಟ್ಟಿಮನಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿಜಯಲಕ್ಷ್ಮಿ ಮತ್ತು ಸಂತೋಷ್ ಶಿಂದೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶರಣಬಸಪ್ಪ ಕೋಡ್ಲ ಸೇರಿದಂತೆ ಇಡೀ ಆಡಳಿತ ಯಂತ್ರವೇ ದಲಿತ ಮುಖಂಡರ ಕೈ ಹಿಡಿದು ದೇವಸ್ಥಾನದೊಳಗೆ ಕರೆದೊಯ್ಯಿತು. ದಲಿತ ಮುಖಂಡರು ದೇವಸ್ಥಾನ ಪ್ರವೇಶ ಮಾಡಿದ ಆ ಕ್ಷಣ ಸಂವಿಧಾನದ 17ನೇ ವಿಧಿ ವಿಜಯದಂತೆ ಭಾಸವಾಯಿತು. ಅಂದು ಕಾಳರಾಮ್ ಮಂದಿರದ ಮುಂದೆ ಬಾಬಾ ಸಾಹೇಬರಿಗೆ ಸಿಗದ ನ್ಯಾಯ ಇಂದು ಅವರ ಬರೆದ ಸಂವಿಧಾನದ ಶಕ್ತಿಯಿಂದ ನಿರ್ಗುಡಿ ದಲಿತರಿಗೆ ಲಭ್ಯವಾಯಿತು. 96 ವರ್ಷಗಳ ನಂತರ ಪ್ರತಿಧ್ವನಿ ಕಾಳರಾಮ್ ಮಂದಿರದ ಸತ್ಯಾಗ್ರಹ ಹೋರಾಟಕ್ಕೆ ನಿರ್ಗುಡಿಯಲ್ಲಿ ಸದ್ಯ ಜಯ ನೀಡಿದೆ. ಮನುಷ್ಯತ್ವಕ್ಕೆ ಮನ್ನಣೆ ನೀಡಿದೆ. ಮೈಲಿಗೆ ಎಂಬ ಅನಿಷ್ಟ ಪದ್ಧತಿಯ ತೊರೆದು ದೇವಸ್ಥಾನವನ್ನು ಪ್ರವೇಶಿಸಿದ ದಲಿತ ಬಾಂಧವರು, ಅಧಿಕಾರಿಗಳ ಸಾಹಸ, ಅಸ್ಪೃಶ್ಯತೆ ವಿರುದ್ಧ ಕಠಿಣ ನಿಲುವು ತೆಳೆದ ಆಳಂದ್ ತಾಲೂಕಿನ ಆಡಳಿತ, ಹೋರಾಟಗಾರರ ಗೆಲುವು, ಸಂಘಟಿತ ಹೋರಾಟಕ್ಕೆ ಮಣಿದ ಜಾತಿ ವ್ಯವಸ್ಥೆಯ ಕಟ್ಟುಪಾಡುಗಳು. ಬಾಬಾ ಸಾಹೇಬರು ಹೇಳಿದಂತೆ ದೇವಸ್ಥಾನದ ಪ್ರವೇಶ ಮಾಡುವುದು ನಮಗೆ ಅಂತಿಮ ಗುರಿಯಲ್ಲ, ಆದರೆ ಅದು ನಮ್ಮ ಸಮಾನತೆ ಹಕ್ಕಿನ ಸಂಕೇತ. ಇಂದು ನಿರ್ಗುಡಿಯಲ್ಲಿ ದಲಿತರು ದೇವಸ್ಥಾನದ ಮೆಟ್ಟಿಲು ಹತ್ತಿದ್ದು ಕೇವಲ ದೇವರ ದರ್ಶನಕ್ಕಲ್ಲ, ಬದಲಾಗಿ ತಮ್ಮ ಆತ್ಮ ಗೌರವ ಉನ್ನತಿಗಾಗಿ. ಈ ಬದಲಾವಣೆ ಆಗಬೇಕಾದರೆ ಕೇವಲ ಕಾನೂನು ಕ್ರಮಗಳ ಅಷ್ಟೇ ಅಲ್ಲ, ಜನರ ಮನಸ್ಥಿತಿಯಲ್ಲೂ ಪರಿವರ್ತನೆ ಆಗಬೇಕು. ಜಾತಿ, ಧರ್ಮ, ವರ್ಣ ಯಾವುದೇ ಇರಲಿ, ಮಾನವೀಯತೆಗಿಂತ ದೊಡ್ಡದು ಯಾವುದೂ ಇಲ್ಲ ಎಂಬುದು. ಇಂಥ ಘಟನೆಗಳು ನಮ್ಮ ಸಮಾಜದಲ್ಲಿ ಇನ್ನೂ ಇರುವ ಭೇದ ಭಾವವನ್ನು ಹೊರಹಾಕುವುದರ ಜೊತೆಗೆ ಅದನ್ನು ಸರಿಪಡಿಸಲು ಸಾಧ್ಯವಿರುವ ದಾರಿಯನ್ನು ತೋರಿಸುತ್ತದೆ. ಇದು ಕೇವಲ ಒಂದು ಗ್ರಾಮದ ಕಥೆಯಲ್ಲ, ಸಮಾನತೆಗಾಗಿ ನಡೆಯುತ್ತಿರುವ ಒಂದು ದೊಡ್ಡ ಹೋರಾಟದ ಒಂದು ಭಾಗವಾಗಿದೆ. ಪ್ರಕೃತಿ ಯಾವ ಮನುಷ್ಯನನ್ನು ಬೇರ್ಪಡಿಸಲಿಲ್ಲ. ಗಾಳಿ, ನೀರು ಇವು ಎಲ್ಲರಿಗೂ ಒಂದೇ ಆಗಿರುವುದರಿಂದ ಮನುಷ್ಯನನ್ನು ವಿಭಜಿಸುವುದು ಅಸಂಬಂಧ. ಕಾನೂನು ಸಹ ಅಸ್ಪೃಶ್ಯತೆ ನಿಷೇಧಿಸುತ್ತದೆ, ಆದರೆ ಅದು ಕಾಗದದಲ್ಲಿ ಮಾತ್ರ ಅಲ್ಲ, ನಮ್ಮ ಮನಸ್ಸುಗಳಲ್ಲಿ ಕೂಡ ಜಾರಿಯಾಗಬೇಕು. ನಿಜವಾಗಿ ಹೇಳಬೇಕಾದರೆ ಸಮಾಜದಲ್ಲಿ ಬದಲಾವಣೆ ನಿಧಾನವಾಗಿ ಬರುತ್ತಿದೆ. ಕೆಲವರು ಈಗಾಗಲೇ ಸಿದ್ಧರಾಗಿದ್ದಾರೆ, ಕೆಲವರು ಬದಲಾವಣೆಯ ದಾರಿಯಲ್ಲಿದ್ದಾರೆ, ಆದರೆ ಇನ್ನು ಕೆಲವರು ಹಳೆಯ ಮನೋಭಾವದಲ್ಲೇ ಉಳಿದಿದ್ದಾರೆ. ಈ ಬದಲಾವಣೆಗೆ ಮುಖ್ಯ ಕಾರಣವೆಂದರೆ ಜಾಗೃತಿ, ಶಿಕ್ಷಣ, ಸಾಮೂಹಿಕ ಧೈರ್ಯ. ಈ ಬದಲಾವಣೆ ಆಳಂದ್ ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ತಲುಪಲಿ. ಅಸ್ಪೃಶ್ಯತೆ ಎಂಬ ಕಳಂಕ ಸಮಾಜದಿಂದ ಸಂಪೂರ್ಣವಾಗಿ ತೊಲಗಲಿ. ಈ ಬದಲಾವಣೆ ಅನ್ನೋದು ಕೇವಲ ಆಳಂದ್ ತಾಲೂಕಿನ ನಿರ್ಗುಡಿ ಗ್ರಾಮಕ್ಕೆ ಮಾತ್ರ ಸೀಮಿತವಾಗದೆ ಕಲಬುರಗಿ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಇಂಥದೊಂದು ಸಾಮಾಜಿಕ ಕ್ರಾಂತಿಗೆ ಬದಲಾವಣೆಯನ್ನು ಪ್ರೇರಣೆಯಾಗಲಿ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಕಂಡ ಕನಸು ನನಸಾಗಲಿ. ಇಂಥ ಜಾತಿ ಅನಿಷ್ಟ ಪದ್ಧತಿ ನಿರ್ಮೂಲನೆಗಾಗಿ ನಡೆಯುತ್ತಿರುವ ಈ ಹೋರಾಟದ ವರದಿಯನ್ನು ಜಿಲ್ಲಾ ಮಟ್ಟದ ಮಾಧ್ಯಮಗಳು ಪ್ರಸಾರ ಮಾಡದೇ ಇರುವುದು ಯಕ್ಷ ಪ್ರಶ್ನೆಗೆ ಕಾರಣವಾಗುತ್ತಿವೆ. ಇವರು ತಮ್ಮ ಜೊತೆ ಬಂದು ಪ್ರವೇಶ ಮಾಡಲಿಕ್ಕೆ ಏನಪ್ಪ ಅಂತಂದರೆ ಸರ್ಕಾರ ನೀಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತೇ ಇರತಕ್ಕಂಥದ್ದು
ಈಗಾಗಲೇ ಎಲ್ಲರೂ ಮಾತಾಡಿರ್ತಕ್ಕಂಥದ್ದು ಇಂಥ ಅನಿಷ್ಟ ಪದ್ಧತಿ ಏನಪ್ಪ ಅಂತಂದರೆ ಎಲ್ಲೂ ಇರಬಾರ್ದು ಅಂತೇಳಿ ಧನರಾಜ್ ಒಂದು ಮಾತು ಹೇಳಿದ್ರು. ಸುಮಾರು 25 ವರ್ಷಗಳ ಹಿಂದೆ ಏನಪ್ಪ ಅಂತಂದರೆ ಅಲ್ಲಿ ಬರಬೇಡ ಅಂತೇಳಿ ಯಾರೋ ಪೂಜಾರಿ ಹೇಳಿದಾಗ ಅವ್ರು ಅವತ್ತಿನಿಂದ ಇಲ್ಲಿವರೆಗೂ ಆ ಗುಡಿಯ ಒಂದು ಕಟ್ಟಿ ಹತ್ತಿಲ್ಲ ಅಂತೇಳಿ. ಇವತ್ತು ಏನಪ್ಪ ಅಂತಂದ್ರೆ ಒಂದು ಐತಿಹಾಸಿಕ ದಿನ ಅಂತಕ್ಕಂಥದ್ದು. ಅವ್ರ ಸ್ಥಾನದಲ್ಲಿ ನಾವು ನಿಂತ್ಕೊಂಡಾಗ ಮಾತ್ರ ಆ ಒಂದು ಏನು ಒಂದು ಅಸ್ಪೃಶ್ಯತೆ ಇರ್ಬೋದು ಅಥವಾ ಮೇಲು ಕೀಳು ಇರ್ಬೋದು, ಅದು ನಮಗೇನಪ್ಪ ಅಂತಂದ್ರೆ ಅರ್ಥ ಆಗ್ತಕ್ಕಂಥದ್ದು. ಇಂಥ ಪದ್ಧತಿ ನಮ್ಮ ತಾಲೂಕಿನಲ್ಲಿ ಎಲ್ಲಿ ಇರಬಾರ್ದು. ಎಲ್ಲೇ ಇಂಥ ಪದ್ಧತಿ ಇದ್ದರೂ ಕೂಡ ತಾಲೂಕು ಆಡಳಿತ ತಮ್ಮ ಜೊತೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಊರಿನಲ್ಲಿ ಎಲ್ಲರೂ ಅನ್ಯೋನ್ಯವಾಗಿರ್ಬೇಕು ಅಂತಕ್ಕಂಥದ್ದು. ಈ ಒಂದು ಸಾಮಾಜಿಕ ಒಂದು ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲು ತಾವೆಲ್ಲರೂ ಕೈ ಜೋಡಿಸಿದ್ದೀರಿ. ನಾವು ಇದೊಂದು ವಿಡಿಯೋ ನೋಡಿ ನಾನು ಕೂಡ ಶಾಕ್ ಆದೆ. ಸೊ ಇಂಥ ಒಂದು ಕಾಲದಲ್ಲಿ, ಈಗಿನ ಕಾಲದಲ್ಲಿ ಇಂಥ ಘಟನೆಗಳು ಆಗಬಾರ್ದು. ಅದನ್ನು ನೋಡಿ ನನಗೂ ಕೂಡ ಆಶ್ಚರ್ಯ ಆಯಿತು. ಆದರೆ ಈಗ ಒಂದು ನಮ್ಮ ಎಲ್ಲ ಪೊಲೀಸ್ ಇಲಾಖೆ ತಮಗೆಲ್ಲ ಸಹಕಾರ ಕೊಟ್ಟಿದೆ. ಹಾಗೆಯೇ ಇಂಥ ಘಟನೆಗಳು ಎಲ್ಲಿನೂ ಕೂಡ ಆಗಬಾರ್ದು. ಇದು ಒಂದು ಕೇವಲ ಕಲಬುರಗಿಯಲ್ಲಿ ಒಂದು ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಎಲ್ಲಿನೂ ಕೂಡ ಆಗಬಾರ್ದು. ಯಾಕಂದರೆ ಈಗಲೇ ತಾವೆಲ್ಲರೂ ಹೇಳಿದಿರಿ, ನಮ್ಗೆ ಸಂವಿಧಾನಬದ್ಧವಾದ ಒಂದು ಹಕ್ಕದೆ. ಎಲ್ಲರೂ ಎಲ್ಲಾದರೂ ಜೀವಿಸ್ಬೋದು, ಎಲ್ಲಾದರೂ ಯಾವುದಾದ್ರೂ ಗುಡಿಗಳಿಗೆ ಪ್ರವೇಶ ಮಾಡ್ಬೋದು. ಇಡೀ ಇಲ್ಲಿ ಜಾತಿ ಅಂದರೆ ಯಾವುದು, ಒಂದು ಕೇವಲ ಮನುಷ್ಯ ಜಾತಿ. ಆ ಮನುಷ್ಯ ಜಾತಿ ಅಂತ ಹೇಳಿ ಪರಿಗಣಿಸಿ ಎಲ್ಲರೂ ಕೂಡ ಯಾವುದು ಭೇದ ಭಾವ ಇರಲಾರ್ದಂಗೆ ಎಲ್ಲರೂ ನಮ್ಮ ನೀರ್ಗುಡಿ ಗ್ರಾಮದಲ್ಲಿ ಎಲ್ಲರೂ ಅನನ್ಯವಾಗಿ ಇರ್ತೀರಿ ಮತ್ತು ಇರಬೇಕು ಅಂತೇಳಿ ನಾವು ಒಂದು ತಮ್ಗೆ ಮನವಿ ಮತ್ತು ಆದೇಶನೂ ಕೂಡ ಮಾಡ್ತಾ ಇದ್ದೀವಿ. ಆಗಿದೆ, ಇದನ್ನೇ ಮುಂದುವರಿಸಿದ್ದಾದರೆ ಏನು ಕಾನೂನು ಪ್ರಕಾರ ಕ್ರಮಗಳಿರ್ತಾವೆ ಅವೆಲ್ಲರೂ ಕೂಡ ಅನ್ವಯ ಆಗ್ತಾವ. ಸೊ ದಯವಿಟ್ಟು ಅಂಥದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಗ್ರಾಮದಲ್ಲಿ ಏನು ಐತಿಹಾಸಿಕವಾಗಿ ತಾವು ಬರೆದಿದ್ದೀರಿ, ಅದಕ್ಕೆಲ್ಲ ತಮಗೆಲ್ಲ ಅಭಿನಂದನೆ ತಿಳಿಸ್ತೇನೆ. ಈಗ ಸಂಜೀವರು ಹೇಳಿದರು, ಎಲ್ಲ ಊರಿನ ಗ್ರಾಮಸ್ಥರು ಪ್ರತಿಯೊಬ್ಬರು ಎಲ್ಲ ಸಹಕಾರದಿಂದಲೇ ಇದಾಗಿದೆ. ಮುಂದೆ ಯಾವುದೇ ರೀತಿ ಆ ರೀತಿ ಘಟನೆಗಳು ಆಗುವುದಿಲ್ಲ. ಆ ಥರ ಆಗುವುದಿದ್ದರೆ ಇದಕ್ಕೆ ಅವಕಾಶನೇ ಸಿಗ್ತಿರಲಿಲ್ಲ. ಆ ಕಾರಣಕ್ಕೆ ಅದನ್ನು ಕೌಂಟ್ರ್ ಆಗಿ ಮಾತಾಡಬಾರ್ದು. ಯಾವಾಗಲೂ ಸಮಾಧಾನದಿಂದ ಮಾತಾಡಬೇಕು. ಹಾಗಾಗಿ ಮುಂದೆ ಯಾವುದೇ ರೀತಿ ಈ ಥರ ಘಟನೆಗಳಾಗೋದಿಲ್ಲ. ತಾಲೂಕು ದಂಡಾಧಿಕಾರಿಗಳಿದ್ದಾರೆ, ಗ್ರಾಮಸ್ಥರಿದ್ದಾರೆ, ಎಲ್ಲರೂ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಆಗಿದೆ. ತಮಗೆಲ್ಲ ಮತ್ತೊಮ್ಮೆ ತಿಳಿಸ್ತೇನೆ. ಮತ್ತು ಏನು ಈ ನೀರ್ಗುಡಿ ಗ್ರಾಮದಲ್ಲಿ ನಡೆದಿದೆ, ಇದು ನಡಿಬಾರ್ದಿತ್ತು. ಯಾಕಂದರೆ ಇದು ಯಾರೂ ಕೊಡೋಂಥದ್ದಲ್ಲ. ನೀನು ಯಾಕಂದ್ರೆ ಪ್ರಕೃತಿನೇ ಭೇದ ಭಾವ ಮಾಡಿಲ್ಲ ಅಂತಂದರೆ ಜನರು ಭೇದ ಭಾವ ಮಾಡೋಂಥವ್ರು ಎಷ್ಟಿದ್ದವರು. ನಮ್ಮ ದೇಶದಲ್ಲಿ ಭಾಳಷ್ಟು ಅನಿಷ್ಟ ಪದ್ಧತಿಗಳವ, ಅದರಲ್ಲಿ ಇದು ಕೂಡ ಒಂದು ಯಾಕಂದರೆ ಮುಟ್ಟಬೇಡ ತಟ್ಟಬೇಡ ಅನ್ನೋದು ಕೂಡ ಅದು ಅನಿಷ್ಟ ಬಹಳಷ್ಟು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಎಲ್ಲಿ ಕಡಿಮೆ ಆಗಿಲ್ಲ, ಎಲ್ಲಿ ಉದ್ಭವ ಆಗ್ತಾ ಅಲ್ಲಿ ಕಾನೂನು ಸಹಕಾರ ಅಂತೂ ಕೊಡ್ತಾನೆ ಇದೆ, ಅದು ಕೊಡಲೇಬೇಕು, ಕೊಡ್ತಾನೆ ಇದೆ. ಈ ರೀತಿ ಮತ್ತೆ ಮರುಕಳಿಸಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಈಗ ಎಲ್ಲರೂ ನಾವು ಎಲ್ಲೇ ಪ್ರವೇಶ ಮಾಡೋದಲ್ಲಿ ಯಾರದೇ ನಮಗೆ ಅಬ್ಜೆಕ್ಷನ್ ಬರಲಿಲ್ಲ, ಎಲ್ಲರೂ ತಾವು ಹಿಂದೆ ಸರಿದ್ರು. ಹಾಗಾದಾಗ ಅವರು ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಅದಕ್ಕೆ ನಾವು ಜಾಸ್ತಿ ಎಲ್ಲಿ ಕೌಂಟ್ರ್ ಕೊಡೋದು ಬೇಡ, ಯಾರಿಗೂ ಮಾತಾಡೋದು ಬೇಡ. ಆದರೆ ಈ ಪದ್ಧತಿಗಳು ಎಲ್ಲಿ ಎಷ್ಟು ಬೇಗ ಕಡಿಮೆ ಆಗ್ತದೆ ಅಷ್ಟು ನಮ್ಮ ಸಮಾಜ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಇವತ್ತು ನಮ್ಮ ತಳಕೇರಿ ಸಾಹೇಬ್ರು ಹೇಳ್ದಂಥ ಇವತ್ತು ನಮ್ಮ 12ನೇ ಶತಮಾನದ ಒಂದು ದಿನಗಳನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗ. ಯಾಕಂತಂದ್ರೆ ಒಂದು 800 ವರ್ಷಗಳ ಹಿಂದೆ ಯಾವ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಈ ಅಸಭ್ಯ ವರ್ತನೆಗಳನ್ನು ಅವರು ತೆಗೆಯೋದು ಹಾಕಲಿಕ್ಕೆ ಬಸವಣ್ಣನವರು ಒಂದು ಪ್ರಯತ್ನ ಮಾಡ್ತಾರೆ. ಅದನ್ನು ನಾವು ದಾರಿದೀಪವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆ ತತ್ವಗಳನ್ನು ಅನ್ವಯಿಸ್ಕೊಂಡು, ಬಸವಣ್ಣನವರ ಒಂದು ತತ್ವಗಳನ್ನು ನಾವು ಅನ್ವಯಿಸ್ಕೊಂಡು ಹೋಗೋದಾದ್ರೆ ಇವತ್ತು ನಮ್ಮಲ್ಲಿ ಒಂದು ಸಣ್ಣ ಒಂದು ಭೇದ ಭಾವನೂ ಬರಲಂತ ಒಂದು ಸಮಾಜದಲ್ಲಿ ನಾನು ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಏನಂತಂದ್ರೆ ಬಸವಣ್ಣನವ್ರು ಏನು ಹೇಳ್ತಾ ಇರೋಂತಂದ್ರೆ, ಇವ ನಾರವ ಇವ ನಮ್ಮವ ನಮ್ಮ ಮನೆಯ ಮಗ ಎಂದು ಏನಸಯ್ಯ ಅಂತ ಹೇಳ್ತಾ ಇದ್ದಾನೋ. ಇವತ್ತು ನಾವು ಯಾರೂ ಬೇರೆಯವರಲ್ಲ. ಈಗಿನ ಒಂದು ಕಾನೂನುಬದ್ಧವಾಗಿ ಎಲ್ಲರೂ ನಾವು ಕೂಡ ಮನುಷ್ಯರು, ನಾವು ಕೂಡ ನಡ್ತಕ್ಕಂಥ ದಾರಿ ಒಂದೇ, ನಾವು ಇರ್ತಕ್ಕಂಥ ಬಟ್ಟೆ ಉಡೋಂಥದ್ದು ಒಂದೇ, ಎಲ್ಲ ಇರೋದ್ರಿಂದ ಈ ತಾರತಮ್ಯ ಹೋಗಬೇಕು. ನಾವು ಬಸವಣ್ಣವ್ರ ಅನುಯಾಯಿಗಳು ಇರ್ತಕ್ಕಂಥವ್ರು 800 ವರ್ಷಗಳ ಹಿಂದೆ ಪಾರ್ಲಿಮೆಂಟ್ ಮಾಡಿದ್ದಾರೆ ಬಸವಣ್ಣನವರು. ಆಗ ನಾವು ಅಂಬೇಡ್ಕರ್ ಅಭಿಮಾನಿಗಳು. ನಾವು ಕೂಡ ಆಗಿನ ಕಾಲದಲ್ಲಿ ಅಂಬೇಡ್ಕರ್ 14 ಕೆರೆ ಪ್ರವೇಶ, ಆ 14 ಕೆರೆ ನೀರು ಮುಟ್ಟತಕ್ಕಂಥ ರೀತಿಯಲ್ಲಿ ಅಲ್ಲಿ ನೀರು ಯಾರು ನ್ಯಾಯನದಿಗಳು ಕುಡಿತಿದ್ದಿಲ್ಲ.
ಅದು ಹಕ್ಕು ಒಂದು ರೈಟ್ಸ್ ಇತ್ತಲ್ಲ, ಆ ರೈಟಿನ ಸಲುವಾಗಿ ಅವರು ಹೋರಾಟ ಮಾಡಿದರು. ಕಾಳನ ಮಂದಿರು ಕೂಡ ಆ ಪ್ರವೇಶನೂ ಕೂಡ ದೇವ್ರು ಅಂದ್ಬೇಕು. ಊರಿಗೆಲ್ಲ ದೇವ್ರು, ನಮಗೂ ಕೂಡ ದೇವರು, ನಿಮಗೂ ಕೂಡ ದೇವರು. ನಾವೆಲ್ಲಾದ್ರೂ ಹೋದಾಗ ನಮ್ಮ ಮುಟ್ಕೊಳ್ದೇ ಇರೋದು, ನೀರು ಕೊಡದೇ ಇರೋದು, ಒಂಥರ ದೇವಸ್ಥಾನಕ್ಕೆ ಹೋದಾಗೂ ನಮಗೆ ಕೆಳಗೆ ನಿಂದ್ರಿಸಿ ದೇವ್ರಿಗೆ ಪೂಜೆ ಮಾಡಿಸೋದು, ಈ ಥರ ಎಲ್ಲ ಬಹಳಷ್ಟು ಭೇದ ಭಾವ ಮಾಡಿದ್ದಾರೆ. ಇಷ್ಟು ವರ್ಷದಿಂದ ನಾವು ಇಲ್ಲಿ ಬಂದಾಗಿಂದ ಬಸವಣ್ಣ ಗುಡಿ ನೋಡಿದ್ದು ನಾನು ಇವತ್ತು ಫಸ್ಟ್ ಟೈಮು. ಹಾಗೆ ಸಿದ್ದೇಶ್ವರ ಗುಡಿ ಕೂಡ ಮೇಲ್ ಹತ್ತಿ ನೋಡಿದ್ದು ಇವತ್ತು ಫಸ್ಟ್ ಟೈಮ್ ನಾನು ನೋಡಿದ್ದು. ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಟು ಬಿ ಪ್ರೌಡ್ ಆಫ್ ಯುವರ್ ಕಾಸ್ಟ್ ಬಟ್ ನಾಟ್ ಪ್ರೌಡ್ ಆಫ್ ಯುವರ್ ಕಾಸ್ಟಿಸಮ್ ಅಂತೇಳಿ ಒಂದು ಮಾತು ಹೇಳಿದ್ದಾರೆ. ನಿಮಗೆ ಜಾತಿ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ, ಬಟ್ ಜಾತಿಯಿಂದ ಯಾರು ನಿಮಗೆ ನಿಂದನೆ ಮಾಡ್ತಾರೆ, ಯಾರು ಅವಮಾನ ಮಾಡ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇರಬಾರ್ದು. ಕಾನೂನು ಎಲ್ಲರಿಗೂ ಇದೆ, ಎಲ್ರಿಗೂ ಹಕ್ಕಾಗಿ ಮಾತಾಡೋಕೆ ಅವಕಾಶ ಇದೆ. ಆರ್ಟಿಕಲ್ 17 ಹೇಳುತ್ತೆ ಕಾಸ್ಟಿಸಮ್ ಮಾಡೋದನ್ನ ಎಲ್ಲ ಅದನ್ನು ಹೋಗ್ಲಾಡಿಸುತ್ತೆ. ಯಾರು ಅದಕ್ಕೆ ಸ್ವತಂತ್ರ ಇದೆ, ಎಲ್ಲರೂ ಸ್ವತಂತ್ರವಾಗಿ ಮಾತಾಡಬೇಕು, ಎಲ್ಲರೂ ಕಾನೂನಿನ ಎತ್ತಿಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಚಂದ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ಯಾರಿಗೆ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ, ಸ್ವಲ್ಪ ಅವರು ಓದಿ ನೋಡಬೇಕು. ಅದರಲ್ಲಿ ಬಾಬಾ ಸಾಹೇಬ್ರವರು ಸುಮಾರು 76 ವರ್ಷಗಳು ಸಂವಿಧಾನ ಕಳೆದರೂ ಕೂಡ ಇಲ್ಲಿವರೆಗೂ ಒಂದು ಪ್ರಜಾಪ್ರಭುತ್ವ ಆಡಳಿತದಲ್ಲಿ ನಿರ್ಗುಡಿ ಗ್ರಾಮದಲ್ಲಿ ಏನು ಮೇಲ್ವರ್ಗದ ಜನರು ಯಾವ ಮನಸ್ಥಿತಿಯಲ್ಲಿ 76 ಸಂವಿಧಾನ ಬಂದು 76 ವರ್ಷಗಳಾದರೂ ಕೂಡ ಇಲ್ಲಿವರೆಗೂ ನಮ್ಗೆ ದೇವಾಲಯ ಪ್ರವೇಶವನ್ನು ಮಾಡಿಕೊಡಲಾರದಂದ್ರೆ ಇವ್ರ ಬಳಿ ಎಷ್ಟು ಜಾತೀಯತೆ, ಮೇಲ್ವರ್ಗದ ಜನರಲ್ಲಿ ಎಷ್ಟು ಜಾತೀಯತೆ ತುಂಬಿಕೊಂಡಿದೆ. ಮತ್ತು ಆದ್ದರಿಂದ ತಾಲೂಕಾ ಅಧಿಕಾರಿಗಳು, ತಹಸೀಲ್ದಾರರು, PSS ಸಾಹೇಬರು ಈ ನಿರ್ಗುಡಿ ಗ್ರಾಮಕ್ಕೆ ತಾವು ಒಂದು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಇವರ ಬಗ್ಗೆ ಕಾಳಜಿ ವಹಿಸಬೇಕು. ಜನರಲ್ಲಿ ಒಬ್ರಿಗಾದರೂ ಏನಾದರೂ ಆದರೆ ಇಡೀ ನಮ್ಮ ಆಳಂದ ತಾಲೂಕೆ ಹತ್ತುವರಿಯುತ್ತೆ ಎಂಬ ಒಂದು ಸಂದೇಶವನ್ನು ನಿಮ್ಗೆ ಕೊಡ್ತೀನಿ. ಮೇಲ್ಜಾತಿ ಜನರಿಗೆ ಒಂದು ಕ್ವಶನ್ ಕೇಳ್ತೀವಿ, ನಾವು ನಿಮ್ಮಪ್ಪಲೆ ಮನುಷ್ಯರೇ, ನಾವು ನಿಮ್ಮ ಥರ ಮನುಷ್ಯರೇ, ನಾವು ನಿಮ್ಮ ಥರ ಅನ್ನ ನೀರು ಬಟ್ಟೆ ಎಲ್ಲ ತೊಡ್ಕೋತೀವಿ, ಯಾಕೆ ನಮ್ಗೆ ಭೇದ ಭಾವ ಮಾಡ್ತೀರಿ? PSS ಸಾಹೇಬರು ಈ ನಿರ್ಗುಡಿಯಲ್ಲಿ ಏನಾದರೂ ಘಟನೆ ಆದರೂ ಇಡೀ ಆಳಂದ ತಾಲೂಕು ಬಂದ್ ಆಗ್ತದೆ ಸಂಬಂಧ ಸಂದೇಶ ನಾವು ಕೊಡ್ತೀವಿ ನಿಮಗೆ. ಇದು ಅವಮಾನಿಕರ ಘಟನೆ, ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಕಾರಣ ಎಷ್ಟೇ, ಇವತ್ತು ಸವರ್ಣಿಕರು ಕೂಡ ಇದೇ ನೀರು ಕುಡಿತಾರೆ, ಇದೇ ಊಟ ಮಾಡ್ತಾರೆ, ನಾವು ಕೂಡ ಇದೇ ಊಟ ಇದೇ ನೀರಿದೆ. ಹೀಗಾಗಿ ಈ ವರ್ಣ ವ್ಯವಸ್ಥೆ ಇಲ್ಲಿಗೆ ನಿಲ್ಲಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದಿನ ಕಾಲದಲ್ಲಿ 1930ರಲ್ಲಿ ಮಾರ್ಚ್ 2ರಂದು ಕಾಲಾರಾಮ್ ದೇವಾಲಯ ಪ್ರವೇಶ ಮಾಡಿದ್ದಾರೆ. ಅವರು ಮಾಡಿ ಕೂಡ ಒಂದು 100 ವರ್ಷ ಗತಿಸ್ತಿದೆ. ಈಗಾದರೂ ಕೂಡ ಈ ಅಸ್ಪೃಶ್ಯತೆ ಹೋಗಬೇಕಾಗಿತ್ತು, ಹೋಗಿಲ್ಲ. ಕಾರಣ ಎಷ್ಟೇ, ಇವತ್ತಿನ ರಾಜಕೀಯ ಹಾಗೂ ಒಂದು ಸವರ್ಣೀಯರ ಒಂದು ಗಮಂಡಿತನದಿಂದ ಇವತ್ತು ಅಸ್ಪೃಶ್ಯತೆ ನಿವಾರಣೆ ಆಗಿಲ್ಲ. ಸಂಘಟನೆ 108 ಸಂಘಟನೆಗಳಿದ್ದು, ಇವತ್ತು ಈ ದೇಶದ ಹಿಂದೂ ಹೆಸರಿನಲ್ಲಿ ಸಂಘಟನೆಗಳಿದ್ದು, ದೇಶದ ಹೆಸರಿನಲ್ಲಿ ದೇವಸ್ಥಾನಗಳು 36 ಕೋಟಿ ದೇವಸ್ಥಾನಗಳಿದ್ದು, ಆ ದೇವಸ್ಥಾನಗಳು ಕೂಡ ಇವತ್ತು ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ಲೆಕ್ಕ ಹಾಕಿದಾಗ ಒಬ್ಬ ದೇವರು ಒಬ್ಬರಿಗೆ 5 ದೇವಸ್ಥಾನಗಳು ನಮಗೆ ಹಿಂದೆ ಬೆನ್ನಿಗೆ ಇರಬೇಕು. ಆದರೆ ಇವತ್ತು ಯಾವ ದೇವರು ಕೂಡ ನಮಗೆ ಬರ್ತಾಯಿಲ್ಲ. ಇವತ್ತು ದೇವರು ಕೂಡ ನಮಗೆ ಬೆನ್ನಿಗೆ ನಿಲ್ತಾ ಇಲ್ಲ. ಇವತ್ತು ನಮಗೆ ಬೆನ್ನಿಗೆ ಯಾರು ನಿಲ್ಲುತ್ತೆ ಅಂತಂದರೆ ನಮಗೆ ಕಾನೂನು ಅದ. ಡಾಕ್ಟರ್ ಬಾಬಾ ಸಾಹೇಬ್ ಬರೆದು ಕೊಟ್ಟ ಸಂವಿಧಾನದ ನಮಗೆ ಇವತ್ತು ಕಾನೂನಿನಿಂದ ಇವತ್ತು ನಾವು ಗುಡಿ ಪ್ರವೇಶ, ನಾವು ಬದುಕಲಿಕ್ಕೆ, ಹಕ್ಕಲಿಕ್ಕೆ, ನಮಗೆಲ್ಲದಕ್ಕೂ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಮತ್ತು ಆ ಸಂವಿಧಾನದ ನಿಟ್ಟಿನಲ್ಲಿ ಅಣ್ಣ ಬಸವಣ್ಣನವರ ಕಾಲದಲ್ಲಿ ಜಾತಿ ಭೇದ ಮರೆತು ಇಡೀ ಸಮಾಜಕ್ಕೆ ಕೊಟ್ಟಕ್ಕಂಥ ವಚನಗಳನ್ನು ಕೂಡ ನಾವು ಆಲಿಸಬೇಕು. ಅವರ ತತ್ವ ಸಿದ್ಧಾಂತಗಳನ್ನು ಆಲಿಸಿದ್ರೆ ಮಾತ್ರ ಇವತ್ತು ಬಸವೇಶ್ವರವರ ಕೀರ್ತಿ ಕೂಡ ನಾವು ಇತರ ಸಮಾಜದವರು, ಆ ಒಡ್ಡರ ಸಮಾಜ ಇರ್ತಕ್ಕಂಥ ಸೋಲಾಪುರ ಸಿದ್ದರಾಮೇಶ್ವರ ಇವತ್ತು ಅವ್ರನ್ನೂ ಕೂಡ ನಾವು ಒಪ್ಕೊಂಡಿವಿ. ಇವತ್ತು ಶಿರ್ಸೇಲಕ್ಕೆ ಹೋಗೋದಾಗ ಕೂಡ ಅಣ್ಣ ಬಸವ ಶಿರ್ಸೇಲ ಕೈಲಾಸದಲ್ಲಿರ್ತಕ್ಕಂಥ ಶಿಶೋಲವ್ರಿಗೂ ಸೋಲಾಪುರ ಸಿದ್ದರಾಮೇಶ್ವರವ್ರಿಗೂ ಕೈ ಹಿಡಿದು ಎತ್ತಿ ಇವತ್ತು ಬದುಕಂಥ ಅವ್ರಿಗೆ ನೀವು ಕೂಡ ನಾನು ಬೇಕಾದಂಥ ವರ ಕೊಡ್ತಕ್ಕಂಥ ಒಂದು ಸಂದೇಶವನ್ನು ಸಾರಿದಾರ. ಆ ಸಂದೇಶ ಕೂಡ ಇವತ್ತು ಅಣ್ಣ ಸಿದ್ದೇಶ್ವರ ಸೋಲಾಪುರ ಸಿದ್ದರಾಮೇಶ್ವರ ಕೂಡ ವಚನಗಳು ಭಾಳಗಸ್ತವ. ಇವತ್ತು ಕನಕದಾಸರು ಹೋರಾಟ ಮಾಡಿದ್ದಾರೆ. ಇವತ್ತು ಕುಲದಿಂದ ಹೋರಾಡಿದಿರಿ ಅಂತಕ್ಕಂಥ ಕುಲಗಳು ಅಂಬಿಗರ ಚೌಡ ಕೂಡ ಹೋರಾಟವ. ಅವ್ರ ವಚನಗಳನ್ನು ನಾವು ಅಳಿಸ್ಬೇಕು. ಅಂಥ ವಿಚಾರಗಳನ್ನು ನಾವು ಇವತ್ತು ಎಲ್ಲ ಆಲಿಸಿ ನೋಡಿದಾಗ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇವತ್ತು ಬರೆದು ಕೊಟ್ಟಂಥ ಸಂವಿಧಾನದಲ್ಲಿ ಅಳವಡಿಸಿ ಇವತ್ತು ನಿಮ್ಮ ಎಲ್ಲರಿಗಾಗಿ ಏಳಿಗೆಗಾಗಿ ದುಡ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್